ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಈಗ ಸಂಬಂಧಿಸಿದಂತೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ರವಿವಾರನೂ ಕೂಡ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದೆ. ಸೋಮವಾರ ಅಥವಾ ಮಂಗಳವಾರ ದಿನಾಂಕದಂದು ಮೊದಲನೇ ಸುತ್ತಿನ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಅಂಥೇಳಿ ಈಗಾಗಲೇ ಈ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿದರು. ಸೊ ಪ್ರಕಟಣೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು, ಲಿಸ್ಟ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೀಲಿಕ್ಕೆ 16ನೇ ತಾರೀಕು ಅವಕಾಶವನ್ನು ಕೊಟ್ಟಿದ್ದರು ಸ್ನೇಹಿತರೆ. ಅದಾದ ನಂತರ ಈಗ ಮತ್ತೆ 2ನೇ ಸುತ್ತಿನ ಏಕಲವ್ಯ ಮಾದರಿ ಶಾಲೆಯ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನಿತರೆ ಶಾಲೆಗಳ ಮುರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರಾಣಿ ವಸತಿ ಶಾಲೆ ಆಗಿರ್ಬೋದು, ಅದು ಅಂಬೇಡ್ಕರ್ ವಸತಿ ಶಾಲೆ, ಈ ರೀತಿ ಉಳಿದಂತಹ ಎಲ್ಲ ವಸತಿ ಶಾಲೆಗಳ ಈಗ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟಣೆ ಇವತ್ತು ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಯ್ಕೆ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು, ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ಸೆಲೆಕ್ಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಪ್ರವೇಶ ಪಡೀಲಿಕ್ಕೆ ಕೊನೆಯ ದಿನಾಂಕ ಏನು, ಎಲ್ಲ ಅಪ್ಡೇಟನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡ್ಕೊರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ ಸ್ನೇಹಿತರೆ, ತಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟನ್ನು ತಾವು ಓಪನ್ ಮಾಡ್ಕೊರಿ. ಸೊ ಓಪನ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿಕೊಂಡು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಹೇಳಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ತಾವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಒಂದೊಂದಾಗಿ ತಮಗೆ ಅಪ್ಡೇಟನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಯಾರು ಕೂಡ ತಾವು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡ್ರಿ. ಯಾಕಂತ ಹೇಳಿದರೆ ತಾವು ವಿಡಿಯೋನ ಸ್ಕಿಪ್ ಮಾಡಿದರೆ ತಮಗೆ ಮಾಹಿತಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೋಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ವೇಟ್ ಮಾಡಿ ಎಲ್ಲವನ್ನು ಕೂಡ ಕರೆಕ್ಟಾಗಿ ತಾವು ತಿಳ್ಕೊಬೇಕು. ಮೊದಲನೇದಾಗಿ ನೋಡ್ತಾ ಇರುವ ಹಾಗೆ ಇಲ್ಲಿ EMRS ಅಂತ ಹೇಳಿದರೆ ಏಕಲವ್ಯ ಮಾದರಿ ವಸತಿ ಶಾಲೆಯ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಇದು ಏಕಲವ್ಯ ಮಾದರಿ ಶಾಲೆಯ ಈ ಹಿಂದೆ ಏಪ್ರಿಲ್ 11ನೇ ತಾರೀಕಿಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದರು. ಸೊ ಆ ಆಯ್ಕೆ ಪಟ್ಟಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಪಡೀಲಿಕ್ಕೆ 16ನೇ ತಾರೀಕಿನವರೆಗೆ ಅವಕಾಶವನ್ನು ಕೊಟ್ಟಿದ್ದರು. ಈಗಾಗಲೇ ಅದಾದ ನಂತರ ಈಗ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸ್ಕ್ರೀನಲ್ಲಿ ಸೆಕೆಂಡ್ ರೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಪ್ರವೇಶವನ್ನು ಪಡೀಲಿಕ್ಕೆ ಬಿಟ್ಟಿದ್ದಾರೆ. ನಿನ್ನೆ 21ನೇ ತಾರೀಕು ಡೇಟ್ ಹಾಕಿದ್ದಾರೆ. ಸೊ ನಿನ್ನೆ ರಿಲೀಸ್ ಮಾಡಿದ್ದಾರೆ, ಬಟ್ ಅದನ್ನು ಅಪ್ಡೇಟ್ ಮಾಡಿರೋದು ಇವತ್ತು ಅಪ್ಡೇಟ್ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ. ಸೊ ಸೆಕೆಂಡ್ ರೌಂಡ್ ಇದೆ. ಸೆಕೆಂಡ್ ರೌಂಡ್ ಇದು ಕೇವಲ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಇದು PDF ಇದೆ ಸ್ನೇಹಿತರೆ. ಸೊ ಏಕಲವ್ಯ ಮಾದರಿ ಶಾಲೆದು ಬಿಟ್ಟಿದ್ದಾರೆ ಈಗಾಗಲೇ 2ನೇ ಸುತ್ತಿನಲ್ಲಿ. ಸೊ 2ನೇ ಸುತ್ತಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ತಾವು ಅಡ್ಮಿಷನನ್ನು ಮಾಡ್ಕೋಬೇಕು ಏಕಲವ್ಯ ಮಾದರಿ ಶಾಲೆಗೆ. ಅದಾದ ನಂತರ ಇನ್ನುಳಿದಂತಹ ಶಾಲೆಗಳ ಆಯ್ಕೆ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ತಾವು ಈ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಕೊಟ್ಟು, ಸೊ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕ್ರೈಸ್ 6ನೇ ತರಗತಿ ಮೊದಲನೇ ಸುತ್ತಿನ ವೇಳಾಪಟ್ಟಿ ಮತ್ತು ಪ್ರಕಟಣೆ ಅಂತ ಹೇಳಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ಸರ್ವರ್ ಬ್ಯುಸಿಯಾಗಿದೆ. ಸೊ ಸರ್ವರ್ ಬ್ಯುಸಿಯಾಗಿ ಓಪನ್ ಆಗ್ತಾ ಇಲ್ಲ. ಸೊ ಅದಾದ ನಂತರ ಇಲ್ಲಿ ಕ್ರೈಸ್ 6ನೇ ತರಗತಿ ಮೊದಲನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತ ಹೇಳಿದೆ. ಸೊ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಯಾದಗಿರಿ ಆಗಿರ್ಬೋದು, ವಿಜಯಪುರ, ವಿಜಯನಗರ, ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ, ತುಮಕೂರು, ಶಿವಮೊಗ್ಗ, ರಾಮನಗರ, ರಾಯಚೂರು, ಮೈಸೂರು, ಮಂಡ್ಯ, ಕೊಪ್ಪಳ ಆಗಿರ್ಬೋದು. ಸೊ ಎಲ್ಲ ಜಿಲ್ಲೆಯ PDF ಇದೆ ಸ್ನೇಹಿತರೆ. ಸೊ ಇದನ್ನು ತಾವು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಇನ್ನಿತರೆ ಈ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳೇನಿದ್ದಾವೆ, ಮುರಾರ್ಜಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಅಂಬೇಡ್ಕರ್ ವಸತಿ ಶಾಲೆ, ಆ ಒಂದು ಶಾಲೆಯ ಈಗ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ತಮ್ಮ ಒಂದು ಯಾವ ಜಿಲ್ಲೆಯವರಿದ್ದರೆ ಆ ಒಂದು ಜಿಲ್ಲೆಯ PDF ತಾವು ಡೌನ್ಲೋಡ್ ಮಾಡ್ಕೊರಿ. ಈಗಾಗಲೇ ಈ ಒಂದು ಎಲ್ಲ PDF ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಹಾಕಿದ್ದೀನಿ. ಸೊ ಇನ್ ಕೇಸ್ ನಮಗೆ ಇಲ್ಲಿ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸರ್ವರ್ ಬ್ಯುಸಿ ಬರ್ತಾ ಇದೆ ಅಂತ ಹೇಳಿದರೆ ತಾವು ನೇರವಾಗಿ ನಮ್ಮ ಒಂದು ವೆಬ್ಸೈಟ್ಗೆ ಕೂಡ ಅಥವಾ ಈ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ತಾವು ಅಲ್ಲಿಂದ PDF ಡೌನ್ಲೋಡ್ ಮಾಡ್ಕೊರಿ. ಸೊ ನಾನು ಒಂದು ಓಪನ್ ಮಾಡಿ ಟ್ರೈ ಮಾಡಿ ತೋರಿಸ್ತೀನಿ ತಮಗೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿರುವಂತಹ ಯಾದಗಿರಿ ಡಿಸ್ಟಿಕನ್ನು ಓಪನ್ ಮಾಡ್ತೇನೆ. ಸೊ ನಾವಿಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿ ಫೈಲ್ ಎರರ್ ಅಂಥೇಳಿ ಬರ್ತಾಯಿದೆ. ಸರ್ವರ್ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಈ ರೀತಿ ಬರ್ತಾಯಿದೆ. ಸೊ ತಾವು ವೇಟ್ ಮಾಡಿ ಕೆಲವೊಂದಿಷ್ಟು ಸುಮಾರು 5 ರಿಂದ 10 ನಿಮಿಷಗಳ ಕಾಲ ವೇಟ್ ಮಾಡಿ ಕಂಟಿನ್ಯೂಸ್ ಟ್ರೈ ಮಾಡಿದರೆ PDF ಡೌನ್ಲೋಡ್ ಆಗುತ್ತೆ. ಸೊ ಯಾರೆಲ್ಲ PDF ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದರೆ ಎಲ್ಲ PDF ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ಅಲ್ಲಿಂದನೂ ಕೂಡ ತಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.